ನನ್ನ ಪ್ರೀತಿಯ ನವೋದಯ ವಿದ್ಯಾರ್ಥಿಗಳಿಗೆ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯ ಪೋಷಕ ಮಿತ್ರರೇ ಹಾಗೂ ನನ್ನ ಪ್ರೀತಿಯ ನವೋದಯ ವಿದ್ಯಾರ್ಥಿಗಳೇ, ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಈ ದಿನ ನವೋದಯದಲ್ಲಿ ಬರ್ತಕ್ಕಂತಹ ಈ ಒಂದು ಕನ್ನಡಿ ಪ್ರತಿಬಿಂಬಕ್ಕೆ ಸಂಬಂಧಿಸಿದಂಥ ಲೆಕ್ಕಗಳನ್ನು ಮುಂದುವರಿಸೋಣ. ನೋಡಿ, ಈ ಒಂದು ಚಿತ್ರ ಕನ್ನಡಿಯ ಪ್ರತಿಬಿಂಬದಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ, ನೋಡಿ ಇಲ್ಲಿ ಮಿರರ್ ಇಮೇಜ್ ಇಟ್ಟಾಗ ನೋಡಿ, ಇದು ಕೆ ಮತ್ತು ಇಲ್ಲಿ ಕೆ ಸೇಮ್ ಆಗಿ ಬಂದಿದೆ, ಹಾಗಾಗಿ ಇದು ಬರಲ್ಲ. ಎನ್ನು ಕ್ಯಾನ್ಸಲ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆಯಪ್ಪ ಅಂದರೆ ಎನ್ ಮೊದಲು ಬರಬೇಕಿತ್ತು, ಇಲ್ಲಿ ಕೆ ಮೊದಲು ಬಂದಿದೆ, ಇದನ್ನು ಕ್ಯಾನ್ಸಲ್ ಮಾಡಿ. ಹಾಗೆ ಇಲ್ಲಿ ನೋಡಿ, ಇಲ್ಲೇನಾಗಿದೆ ಅಂತಂದರೆ ಎನ್ನು ಸೇಮ್ ಆಗಿ ಬಂದಿದೆ, ಹಾಗಾಗಿ ಇದನ್ನು ಕೂಡ ಕ್ಯಾನ್ಸಲ್ ಮಾಡಿ. ಇದಕ್ಕೆ ಆನ್ಸರ್ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೇನಪ್ಪ ಅಂದರೆ ಎನ್ ಈ ರೀತಿ ಬರಬೇಕು, ಮತ್ತು ಓ ಮತ್ತು ಕೆ ಈ ರೀತಿ ಉಲ್ಟಾ ಬರಬೇಕು. ಈ ಒಂದು ಪ್ರಶ್ನೆಗೆ ಈ ಬಿ ಆನ್ಸರ್ ಸರಿಯಾಗತ್ತೆ. ನಂತರ ನೋಡಿ, ಎರಡನೇ ಪ್ರಶ್ನೆ. ಇವಾಗ ನೋಡಿ, ಇದು ತುಂಬ ಈಸಿಯಾಗಿದೆ. ಇಲ್ಲಿ ಬಿ ಮತ್ತು ಡಿಯನ್ನು ಕ್ಯಾನ್ಸಲ್ ಮಾಡಿ. ಇವೆರಡು ಈ ಥರ ಆಕೃತಿ ಬರೋದಿಲ್ಲ ಮಿರರ್ ಇಮೇಜಿನಲ್ಲಿ. ಬಿ ಮತ್ತು ಡಿಯನ್ನು ಕ್ಯಾನ್ಸಲ್ ಮಾಡಿ. ನಂತರ ಎ ಮತ್ತು ಸಿ ಅನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ನೋಡಿ, ಸಿನಲ್ಲಿ ಪಿ ಸೇಮ್ ಆಗಿದೆ, ಹಾಗಾಗಿ ಇದು ಬರೋದಿಲ್ಲ. ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಎ ಆನ್ಸರ್ ಸರಿಯಾಗತ್ತೆ. ನಂತರ ನೋಡಿ, ಈ ಮೂರನೇ ಲೆಕ್ಕದಲ್ಲಿ ತುಂಬ ಈಸಿಯಾಗಿದೆ. ಈ ಒಂದು ಚಿತ್ರದಲ್ಲಿ ಏನಪ್ಪ ಅಂದರೆ, ಮೊದಲು ಇಲ್ಲಿ ಖಾಲಿ ಚಿತ್ರ ಬರಬೇಕು, ಮತ್ತು ಈ ಚಿತ್ರಗಳು ಬರಬೇಕು, ನಂತರ ಈ ಚಿತ್ರ ಈ ಕಡೆ ಬರಬೇಕು. ಅಂದರೆ ಎಡಭಾಗದಲ್ಲಿರ್ತಕ್ಕಂಥ ಚಿತ್ರ ಇದು, ಈ ಒಂದು ಬಲಭಾಗದ ಚಿತ್ರ ಇಲ್ಲಿ ಎಡಭಾಗಕ್ಕೆ ಬರಬೇಕು. ಉದಾಹರಣೆಗೆ ಹೇಳ್ತೀನಿ ನೋಡಿ. ಇವಾಗ ಇದಕ್ಕೆ ಎ ಬಿ ಸಿ ಯಾವ ಆನ್ಸರ್ ಬರೋಲ್ಲ. ನೋಡಿ, ಸಿಯನ್ನು ಮೊದಲು ಕ್ಯಾನ್ಸಲ್ ಮಾಡಿ, ಸಿ ಆನ್ಸರ್ ಬರೋದೇ ಇಲ್ಲ. ಮತ್ತು ನೋಡಿ, ಡಿ ಮತ್ತು ಡಿ ನನಗೆ ಹೋಲಿಕೆ ಯಾವುದು ಬರಲ್ಲ, ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, ಇಲ್ಲಿರ್ತಕ್ಕಂತಹ ಬಲಬದಿ ಇರ್ತಕ್ಕಂತಹ ಚಿತ್ರ ಇಲ್ಲಿ ಎಡಬದಿಗೆ ಬರ್ತದೆ, ಇಲ್ಲಿರ್ತಕ್ಕಂಥ ಎಡಬದಿ ಚಿತ್ರ ಬಲಬದಿಗೆ ಬರ್ತದೆ. ಈ ಎರಡು ಬದಿಗಳನ್ನು ನೀವು ಸರಿಯಾಗಿ ತಿಳ್ಕೊಂಡಿದ್ದರೆ ಇದರಲ್ಲಿ ನಿಮಗೆ ಪೂರ್ಣ ಅಂಕಗಳು ಸಿಗ್ತವೆ. ನೋಡಿ, ಈ ಒಂದು ಮೂರನೇದಕ್ಕೆ ಡಿ ಆನ್ಸರ್ ಸರಿಯಾಗುತ್ತೆ. ಈ ಒಂದು ಕನ್ನಡಿಯ ಪ್ರತಿಬಿಂಬ ನೋಡಿದಾಗ ನಮಗೆ ಈ ರೀತಿಯಾಗಿ ಈ ಚಿತ್ರ ಕಾಣಿಸುತ್ತೆ. ನೋಡಿ, ನಾಲ್ಕನೇದಕ್ಕೆ ಈ ಒಂದು ಬಲಬದಿರ್ತಕ್ಕಂಥ ಚಿತ್ರ ಇದು ಈ ರೀತಿಯಾಗಿ ಬರಬೇಕು. ನೋಡಿ, ಅದಕ್ಕೆ ಆನ್ಸರ್ ನೀವು ಸಿಂಪಲ್ ನೋಡಿ, ಇದು ಸಿಯನ್ನು ಕ್ಯಾನ್ಸಲ್ ಮಾಡಿ ಮತ್ತು ಡಿಯನ್ನು ಕ್ಯಾನ್ಸಲ್ ಮಾಡಿ. ಯಾಕೆಂದರೆ ಈ ಥರ ಬರೋದಿಲ್ಲ. ನೋಡಿ, ಇಲ್ಲಿ ಆಕೃತಿ ಕೆಳಗೆ ಬರಬೇಕಿತ್ತು, ಇಲ್ಲಿ ಪಕ್ಕದಲ್ಲಿ ಬಂದಿದೆ, ಮತ್ತು ನೋಡಿ ಮೇಲೆ ಬಂದಿದೆ ಇಲ್ಲಿ ಈ ಚಿತ್ರದಲ್ಲಿ. ಹಾಗಾಗಿ ಸಿ ಮತ್ತು ಡಿಯನ್ನು ಎರಡನ್ನೂ ಕ್ಯಾನ್ಸಲ್ ಮಾಡಿ, ಮತ್ತು ಬಿಯನ್ನು ಕೂಡ ಕ್ಯಾನ್ಸಲ್ ಮಾಡಿ. ಯಾಕೆಂದರೆ ಈ ಒಂದು ಓರೆ ಚಿತ್ರ ಕೆಳಗೆ ಬರಬೇಕು, ಇಲ್ಲಿ ಮೇಲೆ ಕೊಟ್ಟಿದ್ದಾರೆ. ಹಾಗಾಗಿ ಬಿ ಸಿ ಡಿಯನ್ನು ಕ್ಯಾನ್ಸಲ್ ಮಾಡಿ. ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಮೊದಲು ಕ್ಯಾನ್ಸಲೇಷನ್ನ ಮಾಡ್ಕೊಳ್ಳಿ. 4ರಲ್ಲಿ 2 ಚಿತ್ರ ಖಂಡಿತವಾಗಿಯೂ ಆಗಿರೋದಿಲ್ಲ. ಅವೆರಡನ್ನು ಕ್ಯಾನ್ಸಲ್ ಮಾಡಿಕೊಂಡು ಇನ್ನೆರಡುಗಳು ಚಿತ್ರಗಳು ಹೋಲಿಕೆ ಬರ್ತವೆ. ಅವೆರಡನ್ನು ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ದಾದರೆ ಇದನ್ನು ನೀವು ಭಾಳ ವೇಗವಾಗಿ ಆನ್ಸರನ್ನು ಮಾಡ್ಬೋದು. ನೋಡಿ, ಇದರಲ್ಲಿ ಈ ಚಿತ್ರವನ್ನು ನೋಡಿದಾಗ 5ನೇ ಪ್ರಶ್ನೆ ನೋಡಿದಾಗ ನೀವು ಇದಕ್ಕೆ ಎ ಆನ್ಸರ್ ಬರೋದಿಲ್ಲ. 4 ತಲೆ ಕೆಳಗಾಗಿದೆ. ಇದು ವಾಟರ್ ಇಮೇಜ್ನಲ್ಲಿ ಬರ್ತದೆ, ಅಂದರೆ ನೀರಿನ ಪ್ರತಿಬಿಂಬದ ಬರ್ತದೆ. ಇದು ಕನ್ನಡಿಯ ಪ್ರತಿಬಿಂಬದಲ್ಲಿ ಬರೋದಿಲ್ಲ. ಇದು ನೋಡಿ, ಇಲ್ಲಿ 6 ಸೇಮ್ ಆಗಿದೆ, ಇದು ಕೂಡ ಬರೋಲ್ಲ. ಈ ಸಿನಲ್ಲಿ ನೋಡಿ ಏನಾಗಿದೆಯಪ್ಪ ಅಂತಂದರೆ 4 ಸೇಮಾಗಿ ಬಂದಿದೆ, ಈ ಥರ ಬರೋಲ್ಲ. 4 ಯಾವ ರೀತಿ ಇದೆಯೋ ಅದೇ ರೀತಿ ಇದೆ, ಹಾಗಾಗಿ 4 ಇದು ಚಿತ್ರ ಸಿ ಬರೋದಿಲ್ಲ. ಎ ಬಿ ಸಿ ಇದಕ್ಕೆ ಆನ್ಸರ್ ಆಗೋಲ್ಲ. ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಮಿರರ್ ಇಮೇಜ್ ನೋಡಿದಾಗ ನಾವು ಈ 5ನೇ ಪ್ರಶ್ನೆಗೆ ಡಿ ಆನ್ಸರ್ ಸರಿಯಾಗುತ್ತೆ. ಅದಕ್ಕೋಸ್ಕರ ನೀವು ಈ ಒಂದು ಬಲಬದಿ ಮತ್ತು ಎಡಬದಿಯನ್ನು, ಅಂದರೆ ಇದು ಬಲಬದಿ, ಇದು ಎಡಬದಿ, ಇವೆರಡನ್ನು ನೀವು ಸರಿಯಾಗಿ ತಿಳ್ಕೊಂಡಿದ್ದಾದರೆ ಮಿರರ್ ಇಮೇಜ್ನಲ್ಲಿ ನೀವು ನೀಟಾಗಿ ಆನ್ಸರನ್ನು ಮಾಡ್ಬೋದು. ಈ ಒಂದು ಯಾರೆಲ್ಲ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿರೋ ಎಲ್ಲ ವೀಕ್ಷಕರು ದಯವಿಟ್ಟು ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ನಾವು ಲೆಕ್ಕವನ್ನು ಮುಂದುವರಿಸೋಣ. ನೋಡಿ, ಇದರಲ್ಲಿ 6ನೇ ಪ್ರಶ್ನೆಯಲ್ಲಿ ಎ ಅನ್ನು ಕ್ಯಾನ್ಸಲ್ ಮಾಡಿ. ಹಾಗೆ ಮತ್ತೆ ಏನೇನಪ್ಪ ಅಂದರೆ ಈ ಒಂದು ಸಿ ಅನ್ನು ಕೂಡ ಕ್ಯಾನ್ಸಲ್ ಮಾಡಿ. ಎ ಮತ್ತು ಸಿ ಅನ್ನು ಎರಡನ್ನೂ ಕ್ಯಾನ್ಸಲ್ ಮಾಡಿ. ಯಾಕೆ ಅಂದರೆ ಇದು ಆ್ಯಸ್ ಇಟ್ ಈಸ್ ಇಲ್ಲಿ ಚಿಕ್ಕಿಲಿ ಬಂದಿದೆ, ಬರಬಾರ್ದಂಗೆ. ಮತ್ತು ಎನಲ್ಲಿ ಕೆಳಗಡೆ ಬಂದಿದೆ, ಅದನ್ನು ಕ್ಯಾನ್ಸಲ್ ಮಾಡಿ. ಈ ಮತ್ತು ಬಿ ಮತ್ತು ಡಿ ಅನ್ನು ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದರೆ ಇದಕ್ಕೆ ಆನ್ಸರ್ ನಿಮಗೆ ಸಿಗುತ್ತೆ. ನೋಡಿ, ಈ ಬಿನಲ್ಲಿ ಏನಾಗಿದೆಯಪ್ಪ ಅಂತಂದರೆ ಈ ಪ್ಲಸ್ ಚಿಹ್ನೆ ಇದೆಯಲ್ಲ, ಇದು ಇಲ್ಲಿ ಒಳಗಡೆ ಬಂದಿದೆ, ಆ ಥರ ಬರಬಾರ್ದು, ಕೆಳಗಡೆ ಬರಬೇಕದು. ಅದಕ್ಕೋಸ್ಕರ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ.
ಅದಕ್ಕೋಸ್ಕರ ನೀವು ಬಲಬದಿ ಮತ್ತು ಎಡಬದಿಯನ್ನು ಸರಿ ತಿಳ್ಕೊಂಡಿದ್ದೆ ಆದರೆ ಈ ಒಂದು ಮಿರರ್ ಇಮೇಜ್ನಲ್ಲಿ ನೀವು ಭಾಳ ವೇಗವಾಗಿ ಆನ್ಸರನ್ನು ಮಾಡ್ಬೋದು. ನೋಡಿ 7ನೇ ಪ್ರಶ್ನೆ ನೋಡೋಣ ಈಗ. ನೋಡಿ 7ನೇ ಪ್ರಶ್ನೆಯಲ್ಲಿ ಏನಾಗಿತ್ತಪ್ಪ ಅಂತಂದರೆ, ಈ ಒಂದು ಆಕೃತಿ ಈಗ ಯಾವ ರೀತಿ ಬರಬೇಕಪ್ಪ ಅಂದರೆ, ಇಲ್ಲಿ ನೋಡಿ ಎ ಮತ್ತು ಸಿಯನ್ನು ಹಾಗೆ ಇಟ್ಕೊಳ್ಳಿ, ಬಿ ಮತ್ತು ಡಿಯನ್ನು ಕ್ಯಾನ್ಸಲ್ ಮಾಡಿ. ಡಿ ನೋಡಿ ಅದು ಆಗೋದಿಲ್ಲ, ಮೇಲ್ಗಡೆ ಬಾಣ ಬಂದಿದೆ ಗುರುತು ಇಲ್ಲಿ ಕೆಳಗಡೆ ಇದೆ, ಹಾಗಾಗಿ ಡಿಯನ್ನು ಮೊದಲು ಕ್ಯಾನ್ಸಲ್ ಮಾಡಿ ಮತ್ತು ಬಿಯನ್ನು ಕೂಡ ಕ್ಯಾನ್ಸಲ್ ಮಾಡಿ. ಯಾಕೆಂದರೆ ಇದು ಕೆಳಗಡೆ ಇರ್ತಕ್ಕಂಥ ಆಕೃತಿ ಸೇಮ್ ಆಗಿ ಬಂದಿದೆ, ಹಾಗಾಗಿ ಇದನ್ನು ಬಿಯನ್ನು ಕೂಡ ಕ್ಯಾನ್ಸಲ್ ಮಾಡಿ. ಬಿ ಮತ್ತು ಡಿಯನ್ನು ಕ್ಯಾನ್ಸಲ್ ಮಾಡಿದ ಮೇಲೆ ಎ ಮತ್ತು ಸಿಯನ್ನು ಅಬ್ಸರ್ವ್ ಮಾಡಿ. ಎ ಮತ್ತು ಸಿಯನ್ನು ಅಬ್ಸರ್ವ್ ಮಾಡಿದಾಗ ನೋಡಿ ಎನಲ್ಲಿ ಏನಾಗಿದೆಯಪ್ಪ ಅಂದರೆ ಈ ಒಂದು ಚುಕ್ಕಿ ವೃತ್ತ ಒಳಗಡೆ ಬಂದಿದೆ, ಹಾಗಾಗಿ ಇದು ಕೂಡ ಆನ್ಸರ್ ಬರುವುದಿಲ್ಲ. ಹಾಗಾಗಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೀವು ಈ ಮಿರರ್ ಇಮೇಜ್ನಲ್ಲಿ ಯಾವುದೇ ಪ್ರಶ್ನೆ ಆಗಿರಲಿ, ನೀವು ಅದನ್ನು ಇದರಲ್ಲಿ ಯಾವುದಲ್ಲ ಅಂತ ಎರಡನ್ನು ಕ್ಯಾನ್ಸಲ್ ಮಾಡಿ, ಇನ್ನು ಉಳಿತಕ್ಕಂಥ 2 ಪ್ರಶ್ನೆಗಳು ಉತ್ತರಗಳು ಸ್ವಲ್ಪ ಸಮೀಪದಲ್ಲಿರ್ತವೆ, ಆ 2ರಲ್ಲಿ ಒಂದು ಯಾವುದು ಅಂತ ನೀವು ಸರಿಯಾಗಿ ಚಾಯ್ಸ್ ಮಾಡ್ಬೋದು. ಈಗ ನೋಡಿ 8ನೇ ಪ್ರಶ್ನೆ ಉತ್ತರ ನೋಡೋಣ ಈಗ. ನೋಡಿ 8ನೇ ಪ್ರಶ್ನೆಯಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಇದಕ್ಕೆ ನೀವೇನು ಮಾಡೋಕ್ಕಪ್ಪ ಅಂತಂದರೆ, ಮೇಲ್ ನೋಡಿ ಈ ಮೇಲೆ 2 ಆಕೃತಿಗಳು ಎ ಮತ್ತು ಸಿನಲ್ಲಿ ಸೇಮ್ ಆಗಿದ್ದಾವೆ. ಬಿ ಮತ್ತು ಡಿಯನ್ನು 2 ಕ್ಯಾನ್ಸಲ್ ಮಾಡಿ ಫಸ್ಟು, ಯಾಕೆಂದರೆ ಈ ಒಂದು ಆಕೃತಿ ಅಂದರೆ ಆಯತಾಕೃತಿ ಬಿನಲ್ಲಿ ಮೇಲ್ಗಡೆ ಬಂದಿದೆ, ಡಿನಲ್ಲೂ ಕೂಡ ಮೇಲ್ಗಡೆ ಬಂದಿದೆ, ಈ ಥರ ಬರೋದಿಲ್ಲ. ಈ ಬಿ ಮತ್ತು ಡಿಯನ್ನು 2 ಕ್ಯಾನ್ಸಲ್ ಮಾಡಿ ಎ ಮತ್ತು ಸಿಯನ್ನು ಅಬ್ಸರ್ವ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ, ಸ್ವಲ್ಪ ಚಿತ್ರ ಇಲ್ಲಿ ತಪ್ಪಾಗಿ ಕೊಟ್ಟಿದ್ದಾರೆ. ಇದು ಆಕೃತಿ ಇದೆಯಲ್ಲ, ಇದು ಆಕೃತಿ, ಇದು ಆ್ಯಕ್ಚುಲಿ ಇಲ್ಲಿ ಎ ಮತ್ತು ಬಿನಲ್ಲಿ 2ಗಳು ತಪ್ಪು ಕೊಟ್ಟಿದ್ದಾರೆ. ಕೆಳಗಡೆ ನೋಡಿ ಇಲ್ಲಿ ಒಂದು ಅಡ್ಡ ಆಗಿದೆ, ಒಂದು ಉದ್ದ ಆಗಿದೆ, ಇಲ್ಲಿ 2 ಕೂಡ ಉದ್ದ ಆಗಿದ್ದಾವೆ. ಇಲ್ಲಿ ನೋಡಿ ಮೇಲ್ಗಡೆ 2 ಕೂಡ ಏನಾಗಿದೆ ಅಂದರೆ ಉದ್ದವಾಗಿ ಬಂದಿದ್ದಾವೆ, ಹಾಗಾಗಿ ಈ ಚಿತ್ರ ಇಲ್ಲಿ ಸ್ವಲ್ಪ ಸರಿಯಾಗಿ ಕೊಟ್ಟಿಲ್ಲ. ಈ ಒಂದು ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಅದು ಹೇಗಪ್ಪ ಅಂತಂದರೆ, ಇಲ್ಲಿ ಎಲ್ಲ ಕರೆಕ್ಟಾಗಿದೆ, ಬಟ್ ಇಲ್ಲಿ ಇದು ಉದ್ದ ಆಗಬೇಕಿತ್ತು ಚಿಹ್ನೆ ಇದು, ಹಾಗಾಗಿ ಚಿತ್ರ ಸ್ವಲ್ಪ ತಪ್ಪಾಗಿ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನಂತರ ನೋಡಿ 9ನೇ ಪ್ರಶ್ನೆ ನೋಡೋಣ ಈಗ. ಇದು ತುಂಬ ಈಸಿಯಾಗಿದೆ. ಈ ಒಂದು ಆಕೃತಿ ಇವಾಗ ಏನಾಗಿದೆ ಅಂದರೆ ತಲೆ ಕೆಳಗೆ ಅಂದರೆ ಮಿರರ್ ಇಮೇಜ್ನಲ್ಲಿ ಈ ರೀತಿಯಾಗಿ ಬರಬೇಕು, ಈ ರೀತಿಯಾಗಿ ಬರಬೇಕದು. ಅಂಥ ಆಕೃತಿ ಯಾವುದಿದೆ ಅಂದರೆ ಬಿ ಮತ್ತು ಡಿ ಇದೆ, ಎ ಮತ್ತು ಸಿಯನ್ನು 2 ಕ್ಯಾನ್ಸಲ್ ಮಾಡಿಕೊಡಿ. ಈ ಥರ ಸಾಲಲ್ಲಿ ಅದು ಬರೋದಿಲ್ಲ. ಹಾಗಾಗಿ ಇಲ್ಲಿ ನೀವು ಮೊದಲಾಗಿ ಎ ಮತ್ತು ಸಿಯನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ, ಎ ಮತ್ತು ಸಿಯನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಈ ಬಿ ಮತ್ತು ಡಿಯನ್ನು ಅಬ್ಸರ್ವ್ ಮಾಡಿದಾಗ ನೋಡಿ ಈ ಬಿನಲ್ಲಿ ಎಸ್ ಸೇಮಾಗಿ ಕೊಟ್ಟಿದ್ದಾರೆ, ಹಾಗಾಗಿ ಇದು ಬರೋದಿಲ್ಲ. ಅದಕ್ಕೋಸ್ಕರ ಇದಕ್ಕೆ ಆನ್ಸರ್ ಡಿ ಕರೆಕ್ಟ್ ಆಗುತ್ತೆ. ಇದಕ್ಕೆ ಡಿ ಆನ್ಸರ್ ಸರಿಯಾಗತ್ತೆ. ಮಿರರ್ ಇಮೇಜ್ನಲ್ಲಿ ಡಿ ಇದಕ್ಕೆ ಸರಿಯಾಗತ್ತೆ. ನೋಡಿ ಮತ್ತೆ 10ನೇ ಪ್ರಶ್ನೆ ನೋಡ್ತಾ ಹೋಗೋಣ ಈಗ. ಇದು ತುಂಬ ಈಸಿಯಾಗಿದೆ, ಯಾಕೆಂದರೆ ಈ ಮಿರರ್ ಇಮೇಜನ್ನ ಇಟ್ಟಾಗ ಇದು ಆ್ಯಸ್ ಇಟ್ ಈಸ್ ಹಾಗೆ ಬರ್ತದೆ, ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ನೋಡಿ ಮತ್ತು ಬಿ ಮತ್ತು ಸಿಯನ್ನು ಮೊದಲು ಕ್ಯಾನ್ಸಲ್ ಮಾಡಿ, ಈ ಥರ ಬರೋದಿಲ್ಲ, ಈ ಥರ ಆಕೃತಿ ಬರೋದಿಲ್ಲ ಮಿರರ್ ಇಮೇಜ್ನಲ್ಲಿ. ಬಿ ಮತ್ತು ಸಿಯನ್ನು ಕ್ಯಾನ್ಸಲ್ ಮಾಡಿ ಎ ಮತ್ತು ಡಿಯನ್ನು ಅಬ್ಸರ್ವ್ ಮಾಡಿದಾಗ ನೋಡಿ ಡಿನಲ್ಲಿ ಮೇಲ್ಗಡೆ ವೃತ್ತ ಬಂದಿದ್ದಾವೆ, ಇಲ್ಲಿ ಕೆಳಗಡೆ ಇದ್ದಾವೆ, ಹಾಗಾಗಿ ಡಿಯನ್ನು ಕೂಡ ಕ್ಯಾನ್ಸಲ್ ಮಾಡಿ. ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಪ್ರತಿ ಸಾರಿ ವಿಡಿಯೋದಲ್ಲಿ ಹೇಳ್ತೀನಿ, ಆ 4 ಉತ್ತರಗಳಲ್ಲಿ 2 ಅಂತೂ ಆಗಿರೋದಿಲ್ಲ, ಹಾಗಾಗಿ ಅದನ್ನು ಮೊದಲು ಕ್ಯಾನ್ಸಲ್ ಮಾಡಿಕೊಂಡು ಇನ್ನು ಉಳಿತಕ್ಕಂಥ 2 ಚಿತ್ರಗಳನ್ನು ನೀವು ಹೋಲಿಕೆ ಮಾಡಿ ನೋಡಿದಾಗ ನಿಮಗೆ ಬೇಗ ಆನ್ಸರ್ ಸಿಗುತ್ತೆ. ಯಾರೆಲ್ಲ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರೋ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ, ದಯವಿಟ್ಟು ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತು ಕಮೆಂಟ್ಸನ್ನು ಮಾಡಿ ಅಂತ ಹೇಳ್ತಾ ಈಗ ಲೆಕ್ಕವನ್ನು ಮುಂದುವರಿಸ್ತಾ ಹೋಗೋಣ. ನೋಡಿ ಈ ಚಿತ್ರದಲ್ಲಿ ಇದೊಂದು ಡಿಫಿಕಲ್ಟಾಗಿ ಚಿತ್ರ ಇದೆ, ಆದರೆ ನೀವು ಉತ್ತರದಲ್ಲಿ ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅಂದರೆ ನೋಡಿ ಇಲ್ಲಿ ಈ ಉತ್ತರ ನೋಡಿದಾಗ ನಾವೇನಾಗತ್ತಪ್ಪ ಅಂತಂದರೆ, ಯಾವೆಲ್ಲ ನೋಡಿ ಚಿತ್ರಗಳು ನೋಡಿ ಸೇಮಾಗಿ ಬಂದಿದ್ದಾವೆ. ನೋಡಿ ಈ ಬಿ ಆನ್ಸರ್ ನೋಡಿ, ಇದಕ್ಕೆ ಬಿ ಆನ್ಸರ್ ನೋಡಿ ಏನಾಗಿದೆ ನೋಡಿ, ಇದು ಸೇಮಾಗಿ ಬಂದಿದೆ. ಮತ್ತು ನೋಡಿ ತಲೆ ಕೆಳಗೆ ಯಾವ್ದು ಬಂದಿದೆ ನೋಡಿ, ನೋಡಿ ಇಲ್ಲಿ ಇದಕ್ಕೆ ಆನ್ಸರ್ ಯಾವುದಾಗತ್ತಪ್ಪ ಅಂತಂದರೆ ಈ ಒಂದು ಆಕೃತಿ ಒಳಮುಖವಾಗಿ ಬರಬೇಕು ಇಲ್ಲಿ ಫಸ್ಟು, ಈ ಥರ. ಅಂಥ ಆಕೃತಿ ಯಾವುದಿದೆ ನೋಡಿ ಇಲ್ಲಿ ನೋಡಿ ಡಿ ಎಲ್ಲಿದೆ, ಡಿನಲ್ಲಿ ಕೂಡ ಸೇಮ್ ಆಗಿದೆ. ಈ ಚಿತ್ರ ಸ್ವಲ್ಪ ತಪ್ಪಾಗಿ ಕೊಟ್ಟಿದ್ದಾರೆ ಅವರು, ಹಾಗಾಗಿ ಇದಕ್ಕೆ ಆನ್ಸರ್ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದಾಗ ಇದಕ್ಕೆ ಆನ್ಸರ್ ಬಿ ಕರೆಕ್ಟ್ ಆಗುತ್ತೆ. ಈ ಚಿತ್ರದಲ್ಲಿ ಸ್ವಲ್ಪ ಉತ್ತರಗಳನ್ನು ಕೆಲವೊಂದು ಪ್ರಶ್ನೆಗಳಲ್ಲಿ ಉತ್ತರಗಳನ್ನು ತಪ್ಪು ಕೊಟ್ಟಿರ್ತಾರೆ,
ಅದಕ್ಕೆ ನಿಮಗೆ ಗ್ರೇಡ್ ಮಾರ್ಕ್ಸ್ ಸಿಗ್ತದೆ. ಗ್ರೇಸ್ ಮಾರ್ಕ್ಸಲ್ಲಿ ಹಾಕ್ಕೊಡ್ತಾರೆ ನಿಮಗೆ. ಅದಕ್ಕೇನು ನೀವು ಅದನ್ನು ಅಂತಹ ಚಿತ್ರಗಳಿದ್ದಾಗ ನೀವು ಲೆಕ್ಕಗಳನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ನೋಡಿ, ಈ ಒಂದು 2ನೇ ಪ್ರಶ್ನೆಗೆ ಉತ್ತರ ಹೆಂಗಪ್ಪ ಹುಡುಕೋದು ಇವಾಗ ಅಂತಂದರೆ, ಇಲ್ಲಿ ಮೊದಲನಾಗಿ ಈ ಬಿಯನ್ನು ಕ್ಯಾನ್ಸಲ್ ಮಾಡಿ, ಯಾಕೆಂದರೆ ಈ ಥರ ಆಕೃತಿ ಬರೋದಿಲ್ಲ. ಮತ್ತು ಡಿಯನ್ನು ಕೂಡ ಕ್ಯಾನ್ಸಲ್ ಮಾಡಿ. ಈಗ ನೀವು ಎ ಮತ್ತು ಸಿಯನ್ನು ಉಳ್ಕೊಳ್ತು. ನೋಡಿ, ಎನಲ್ಲಿ ಈ ಥರ ಒಂದು ಆಕೃತಿ ಬಂದಿಲ್ಲ, ಹಾಗಾಗಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಅದು ನೋಡಿ, ಸಿ, ಇದು ಮಿರರ್ ಇಮೇಜ್ನಲ್ಲಿ ಸಿ ಕರೆಕ್ಟ್ ಆಗುತ್ತೆ. ನಂತರ ನೋಡಿ, ಇದು ತುಂಬ ಈಸಿಯಾಗಿದೆ 3ನೇ ಪ್ರಶ್ನೆಗೆ ಉತ್ತರ. ಇದು ನೋಡಿ, ಇಲ್ಲಿ ನೀವು ಮೊದಲಾಗಿ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನೋಡಿ ಬಿ ಬರೋದಿಲ್ಲ, ಇಲ್ಲಿ ಇ ಸೇಮ್ ಆಗಿದೆ, ಬಿಯನ್ನು ಕ್ಯಾನ್ಸಲ್ ಮಾಡಿ. ನಂತರ ಇಲ್ಲಿ ನೋಡಿ, ಇಲ್ಲಿ ಅಕ್ಷರಗಳು ಬದಲಾಗಿದ್ದಾವೆ, ಸಿಯನ್ನು ಕೂಡ ಕ್ಯಾನ್ಸಲ್ ಮಾಡಿ. ಇಲ್ಲೂ ಕೂಡ ಅಕ್ಷರ ಬದಲಾಗಿದ್ದಾವೆ, ಇದನ್ನು ಡಿಯನ್ನು ಕೂಡ ಕ್ಯಾನ್ಸಲ್ ಮಾಡಿ. ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. 3ನೇ ಪ್ರಶ್ನೆಗೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, 4ನೇ ಪ್ರಶ್ನೆಗೆ ತುಂಬ ಈಸಿಯಾಗಿದೆ. ಇಲ್ಲಿ ಈ ಥರ ಓರೆಯಾಗಿರ್ತಕ್ಕಂಥ ಚಿತ್ರ ಯಾವುದು ಗಮನಿಸಿ. ಫಸ್ಟು ಬಿ ಮತ್ತು ಡಿ ಇದಕ್ಕೆ ಹೋಲಿಕೆ ಬರ್ತದೆ. ಎ ಮತ್ತು ಸಿಯನ್ನು ಮೊದಲು ಕ್ಯಾನ್ಸಲ್ ಮಾಡಿ. ಎ ಮತ್ತು ಸಿ ಆ ಥರ ಆಕೃತಿ ಬರೋದಿಲ್ಲ. ಈ ಬಿ ಮತ್ತು ಡಿಯನ್ನು ನೋಡಿದಾಗ ನೋಡಿ, ಡಿನಲ್ಲಿ ಇಲ್ಲಿ ಮೇಲ್ಗಡೆ 2 ರೇಖೆ ಇದ್ದಾವೆ, ಇಲ್ಲಿ ತುಂಬ ರೇಖೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನೋಡಿ, ಬಿನಲ್ಲಿ 2 ರೇಖೆ ಕರೆಕ್ಟಾಗಿದೆ ಒಳಗಡೆ, ಹಾಗಾಗಿ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, 5ನೇ ಪ್ರಶ್ನೆ ನೋಡ್ತಾ ಹೋದಾಗ ನಮಗೆ ಈ ಒಂದು ಆಕೃತಿ ನೋಡಿ, ನೀವು ಆಕೃತಿ ನೋಡಿ ಅಬ್ಸರ್ವ್ ಮಾಡಿ. ಎಯನ್ನು ಕ್ಯಾನ್ಸಲ್ ಮಾಡಿ, ಯಾಕೆಂದರೆ ಎ ಆ್ಯಸ್ ಇಟ್ ಈಸ್ ಹಾಗೆ ಇದೆ. ಮತ್ತು ಬಿಯನ್ನು ಕೂಡ ಕ್ಯಾನ್ಸಲ್ ಮಾಡಿ. ಯಾಕೆ ಅಂತಂದರೆ ಬಿನಲ್ಲಿ ಒಳಗಡೆ ಒಂದು ಚಿಹ್ನೆ ಇದೆಯಲ್ಲ, ಅದು ಬಂದಿಲ್ಲ, ಹಾಗಾಗಿ ಬಿಯನ್ನು ಕೂಡ ಕ್ಯಾನ್ಸಲ್ ಮಾಡಿ. ಮತ್ತು ಡಿಯನ್ನು ಕೂಡ ಕ್ಯಾನ್ಸಲ್ ಮಾಡಿ. 2 ಒಂದೇ ಥರ ಮುಖ ಬಂದಿದ್ದಾವೆ, ಹಂಗೆ ಬರಬಾರ್ದು. ಡಿಯನ್ನು ಕೂಡ ಕ್ಯಾನ್ಸಲ್ ಮಾಡಿ. ಎ ಬಿ ಡಿಯನ್ನು ಕ್ಯಾನ್ಸಲ್ ಮಾಡಿ. ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಮಿರರ್ ಇಮೇಜ್ನಲ್ಲಿ ಈ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಯಾರೆಲ್ಲ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರೋ ಎಲ್ಲ ವೀಕ್ಷಕರು ದಯವಿಟ್ಟು ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಲೆಕ್ಕವನ್ನು ಈಗ ಮುಂದುವರಿಸೋಣ. ನೋಡಿ, 6ನೇ ಪ್ರಶ್ನೆಯನ್ನು ನಾವು ಸೂಕ್ಷ್ಮ ಗಮನಿಸಿದಾಗ ಮಿರರ್ ಇಮೇಜ್ನಲ್ಲಿ ಎ ಮತ್ತು ಸಿ ಸಮೀಪಕ್ಕೆ ಹೋಲಿಕೆ ಬರ್ತವೆ. ಮೊದಲು ಬಿ ಮತ್ತು ಡಿಯನ್ನು ಕ್ಯಾನ್ಸಲ್ ಮಾಡಿ. ಈ ಥರ ಬರೋದಿಲ್ಲ. ಮಿರರ್ ಇಮೇಜ್ನಲ್ಲಿ ಡಿ ನೋಡಿ ಸೇಮ್ ಆಗಿದೆ, ಬಿ ಮೇಲ್ಗಡೆ ಚುಕ್ಕಿ ಬಂದಿದೆ, ಬರೋದಿಲ್ಲ. ಬಿ ಮತ್ತು ಡಿಯನ್ನು ಕ್ಯಾನ್ಸಲ್ ಮಾಡಿ. ಎ ಮತ್ತು ಸಿನಲ್ಲಿ ಅಬ್ಸರ್ವ್ ಮಾಡಿದಾಗ ಎನಲ್ಲಿ ಚಿತ್ರ ಸ್ವಲ್ಪ ಸಣ್ಣದಾಗಿದೆ, ಈ ರೇಖೆಗಳು ಸಣ್ಣದಾಗಿದ್ದಾವೆ. ಸಿನಲ್ಲಿ ಕರೆಕ್ಟ್ ಆಗಿದೆ, ಹಾಗಾಗಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಎ ಮತ್ತು ಸಿಯನ್ನು ಹೋಲಿಕೆ ಮಾಡಿದ್ರೆ ನಿಮಗೆ ಎಲ್ಲ ರೇಖೆಗಳನ್ನು ಅಬ್ಸರ್ವ್ ಮಾಡಿದಾಗ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ನೋಡಿ, 6ನೇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, 7ನೇ ಪ್ರಶ್ನೆ ತುಂಬ ಈಸಿಯಾಗಿದೆ. ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಈ ಥರ ಒಂದು ಇಮೇಜನ್ ಬರಬೇಕು, ಅದು ಈ ಥರ ಶುರು ಆಗಬೇಕು. ಅಲ್ಲಿಂದ ಅದು ಈ ಬಲ ಬದಿ ಈ ಥರ ಶುರು ಆಗಬೇಕು. ಅಂಥ ಆನ್ಸರ್ ಯಾವುದಪ್ಪ ಅಂದರೆ ಇಲ್ಲಿ ಈ ಎ ಮತ್ತು ಬರೋದಿಲ್ಲ, ಎ ಕೂಡ ಬರೋಲ್ಲ. ಯಾಕೆಂದರೆ ಇಲ್ಲಿ ಮೊದಲು 0ಯಿಂದ ಶುರು, ಹಿಂಗೆ ವೃತ್ತದಿಂದ ಶುರು ಆಗಬೇಕಿತ್ತು, ಎ ಬರೋದಿಲ್ಲ. ಮತ್ತು ಇದು ಕೂಡ ಬಿನೂ ಕೂಡ ಬರೋಲ್ಲ. ಇದು ಚಿತ್ರ ಈ ಥರ ಕೆಳಮುಖ ಬರಬೇಕಿತ್ತು, ಮೇಲ್ಮುಖವಾಗಿ ಬಂದಿದೆ. ಬಿ ಕೂಡ ಆನ್ಸರ್ ಸರಿಯಾಗಲ್ಲ. ನೋಡಿ, ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ, ಡಿ ಆನ್ಸರ್ ಕೂಡ ಕರೆಕ್ಟ್ ಆಗಲ್ಲ. ಬಟ್ ಏನಾಗಿ ಚಿತ್ರದಲ್ಲಿ ಸ್ವಲ್ಪ ತಪ್ಪು ಕೊಟ್ಟಿದ್ದಾರೆ. ಈ ಒಂದು ಬಾಣದ ಗುರುತಲ್ಲಿ ಸರಿಯಾಗಿ ಇದನ್ನು ಮೆನ್ಷನ್ ಮಾಡಿಲ್ಲ, ಅದಕ್ಕೋಸ್ಕರ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದು ಒಂದು ಚಿತ್ರವನ್ನು ಅಲ್ಲಿ ತಪ್ಪಾಗಿ ಕೊಟ್ಟಿದ್ದಾರೆ. ನಂತರ ನೋಡಿ, 8ನೇ ಪ್ರಶ್ನೆ ನೋಡಿದಾಗ ನೀವು ಇದನ್ನು ತುಂಬ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಈ ಥರ ಈಗ ಏನಾಗಬೇಕಂದ್ರೆ ಈ ಥರ ಬರಬೇಕದು, ಈ ಥರ ಶುರು ಆಗಬೇಕದು. ಈ ಥರ ಇದೆಲ್ಲ ಅದು ಈ ಥರ ಹಿಂಗೆ ಶುರು ಆಗಬೇಕು, ಹಿಂಗಿದ್ದು ಈ ಥರ ಹೋಗ್ಬೇಕದು. ಹಿಂಗೆ ಹೊರ ಬಂದರೆ ಹಿಂಗೆ ಹೊರ ಹೋಗ್ಬೇಕು. ಅಂಥ ಚಿತ್ರ ಯಾವುದೇ ಅಂದರೆ ಈ ಬಿ ಮತ್ತು ಡಿ ಇದೆ. ಎ ಮತ್ತು ಸಿ ಎರಡೂ ಬರಲ್ಲ, ತಲೆ ಕೆಳಗಾಗಿದ್ದಾವೆ ಅವು. ಎ ಮತ್ತು ಸಿಯನ್ನು ಮೊದಲು ಕ್ಯಾನ್ಸಲ್ ಮಾಡಿ. ಈ ನೋಡಿ, ಡಿನಲ್ಲಿ ಏನಾಗಿದೆಯಪ್ಪ ಅಂತಂದರೆ ಈ ಒಂದು ರೇಖೆ ಚಿತ್ರ ಇದೆಯಲ್ಲ, ಇದು ಮೊದಲು ಬರಬೇಕಿತ್ತು, ಅಂದರೆ ಬಿನಲ್ಲಿ ಬಂದಿದೆಯಲ್ಲ ಆ ಥರ. ಹಾಗಾಗಿ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಬಿ ಆನ್ಸರ್ ಸರಿ ಆಗುತ್ತೆ. ಅದಕ್ಕೋಸ್ಕರ ಮಿರರ್ ಇಮೇಜ್ನಲ್ಲಿ ನೀವು ಮೊದಲು ಯಾವ ಥರ ಚಿತ್ರ ಅಂತ ನೋಡ್ಕೊಂಬಿಟ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಸಿಕ್ಕೋಗುತ್ತೆ. ನಂತರ ನೀವು 9ನೇ ಪ್ರಶ್ನೆಗೆ ಇದು ನೋಡೋ ಅವಶ್ಯಕತೆ ಇಲ್ಲ ನಿಮಗೆ. ಇದು ಡಿಯನ್ನು ಕ್ಯಾನ್ಸಲ್ ಮಾಡಿ, ಎ ಸೇಮ್ ಆಗಿದೆ, ಎ ಕ್ಯಾನ್ಸಲ್ ಮಾಡಿ, ಮತ್ತು ಸಿಯನ್ನು ಕೂಡ ಕ್ಯಾನ್ಸಲ್ ಮಾಡಿ. ಯಾಕೆಂದರೆ ಸಿ ಬರೋದಿಲ್ಲ, ಈ ಥರ ಬರೋಲ್ಲ ಮಿರರ್ ಇಮೇಜ್ನಲ್ಲಿ. ಇದು ನೋಡಿ, ಈ ಥರ ಚಿತ್ರ ಬರೋದಿಲ್ಲ. ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ 9ನೇದಕ್ಕೆ.
ಬಿ ಆನ್ಸರ್ ರೈಟ್ ಆನ್ಸರ್ ಆಗುತ್ತೆ. ನೀವು ಇದನ್ನು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ತುಂಬ ಈಸಿಯಾಗಿ ನೀವು ಆನ್ಸರನ್ನು ಮಾಡ್ತೀರಾ. ಈಗ ನೋಡಿ, ಈ ಒಂದು 10ನೇ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಹಿಡಿಯೋಣ. ನೋಡಿ, ತುಂಬ ಈಸಿಯಾಗಿದೆ ಇದು. ಇದನ್ನು ನಾವು ಮಿರರ್ ಇಮೇಜ್ ಇಟ್ಟಾಗ ಬಿಯನ್ನು ಮೊದಲು ಕ್ಯಾನ್ಸಲ್ ಮಾಡಿ, ನಂತರ ಡಿಯನ್ನು ಕೂಡ ಕ್ಯಾನ್ಸಲ್ ಮಾಡಿ. ಬಿ ಮತ್ತು ಡಿ ಆ ಥರ ಬರೋದಿಲ್ಲ, ಹಾಗಾಗಿ ಬಿ ಮತ್ತು ಡಿಯನ್ನು ಕ್ಯಾನ್ಸಲ್ ಮಾಡಿ. ಎ ಮತ್ತು ಸಿನಲ್ಲಿ ಅಬ್ಸರ್ವ್ ಮಾಡಿದಾಗ ನೋಡಿ, ಎನಲ್ಲಿ ಏನಾಗಿದೆಯಪ್ಪ ಅಂತಂದರೆ ಈ ಚಿತ್ರ ಈ ಥರ ಬರಬಾರ್ದು, ಅದು ಈ ರೀತಿ ಬರಬೇಕು. ಮಿರರ್ ಇಮೇಜ್ನಲ್ಲಿ ಈ ರೀತಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. 10ನೇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದುವರೆಗೂ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಿದ್ದೀರೋ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ, ದಯವಿಟ್ಟು ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮ್ಮ ಈ ಒಂದು ಚಾನಲ್ಗೆ ಪ್ರೋತ್ಸಾಹ ಸದಾ ಇರಲಿ ಅಂತ ಹೇಳ್ತಾ ಇಂದಿನ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.